ಇವತ್ತಿನ ಮೊದಲನೆಯ ಪ್ರಶ್ನೆ, ಗಾಯತ್ರಿ ಮಂತ್ರ ರಚಿಸಿದವರು ಯಾರಪ್ಪ ಅಂದ್ರೆ ಇಲ್ಲಿ ವಿಶ್ವಾಮಿತ್ರ ಅಂತಕ್ಕಂಥವ್ರು ಈ ಮಂತ್ರವನ್ನ ರಚನೆ ಮಾಡ್ತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕಾಂಬೋಡಿಯಾದಲ್ಲಿರುವ ಅಂಗಕೋರ ವಟ್ ದೇವಾಲಯವು ಯಾವುದಕ್ಕೆ ಸಮರ್ಪಿಸಲಾಗಿದೆಯಪ್ಪ ಅಂದ್ರೆ ಇಲ್ಲಿ ವಿಷ್ಣು ದೇವರಿಗೆ ಸಮರ್ಪಣೆ ಮಾಡಲಾಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ನಾಲ್ಕನೆಯ ಪ್ರಶ್ನೆ, ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರು ಯಾರಾಗಿದ್ದರಪ್ಪ ಅಂದ್ರೆ ಇಲ್ಲಿ ಗ್ರಾಮಿಣಿ ಅಂತಕ್ಕಂಥವ್ರು ಒಂದು ಗ್ರಾಮದ ಮುಖ್ಯಸ್ಥರು ಆಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಐದನೆಯ ಪ್ರಶ್ನೆ, ವೇದಗಳ ಕಾಲದಲ್ಲಿ ಈ ಕೆಳಗಿನ ಯಾವುದು ಪ್ರಜಾಪ್ರತಿನಿಧಿಯ ಸಭೆ ಆಗಿರಲಿಲ್ಲ ನೋಡಿ. ಮೊದಲು ತಾಳ್ಮೆಯಿಂದ ಪ್ರಶ್ನೆಯನ್ನ ಕೊನೆಯ ತನಕ ಓದ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಇಲ್ಲಿ ಯಾವುದು ಆಗಿರಲಿಲ್ಲಪ್ಪ ಅಂದ್ರೆ ಇಲ್ಲಿ ಪರಿಷತ್ ಅಂತಕ್ಕಂಥದ್ದು ಆಗಿರುವುದಿಲ್ಲ. ಇಲ್ಲಿ ಸಭಾ ಆಗಿರ್ಬೋದು, ಸಮಿತಿ ಆಗಿರ್ಬೋದು, ವಿಧಾತ ಆಗಿರ್ಬೋದು, ಮೂರು ಕೂಡ ಪ್ರಜಾಪ್ರತಿನಿಧಿ ಒಂದು ಸಭೆಗಳಾಗಿರ್ತವ. ಇಲ್ಲಿ ಪರಿಷತ್ ಅಂತಕ್ಕಂಥದ್ದು ವೇದಗಳ ಕಾಲದಲ್ಲಿ ಆಗಿರುವುದಿಲ್ಲ. ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ ಆರನೆಯ ಪ್ರಶ್ನೆ, ವೈದಿಕ ಜನರು ಪ್ರಥಮವಾಗಿ ಬಳಸಿದ ಲೋಹ ಯಾವುದಪ್ಪ ಅಂದ್ರೆ ಇಲ್ಲಿ ಯಾವ ಲೋಹವನ್ನ ಬಳಕೆ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ತಾಮ್ರ ಲೋಹವನ್ನ ಬಳಕೆ ಮಾಡಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ ಏಳನೆಯ ಪ್ರಶ್ನೆ, ಆರ್ಯ ಜನಾಂಗ ಸಿದ್ಧಾಂತದ ಆರಂಭವನ್ನ ಯಾರ ಕೃತಿಯಲ್ಲಿ ಕಾಣುತ್ತದೆ ನೋಡಿ. ಇಲ್ಲಿ ಯಾರ ಕೃತಿಯಲ್ಲಿ ಕಾಣುತ್ತದೆಯಪ್ಪ ಅಂದ್ರೆ ಏಳನೆಯ ಪ್ರಶ್ನೆಗೆ ಆಪ್ಷನ್ ಎ ವಿಲಿಯಮ್ಸ್ ಜೋನ್ಸ್ ಅಂತಕ್ಕಂಥವ್ರ ಕೃತಿಯಲ್ಲಿ ಕಾಣ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಎಂಟನೆಯ ಪ್ರಶ್ನೆ, ದಶ ಗ್ರಾಮೀಣ ಎಂದರೆ ಏನಪ್ಪ ಅಂದ್ರೆ ಇಲ್ಲಿ 10 ಗ್ರಾಮಗಳ ಮುಖ್ಯಸ್ಥರನ್ನ ದಶ ಗ್ರಾಮೀಣಿ ಅಂತೇಳಿ ಕರಿತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿಯ ಒಂಬತ್ತನೆಯ ಪ್ರಶ್ನೆ, ಭಾರತದ ಶಾಸ್ತ್ರೀಯ ನೃತ್ಯದ ಮೂಲ ನಾಟ್ಯಶಾಸ್ತ್ರ ಬರೆದವರು ಯಾರು ನೋಡಿ. ಈ ನಾಟ್ಯಶಾಸ್ತ್ರವನ್ನ ಯಾರು ಬರೀತಾರಪ್ಪ ಅಂದ್ರೆ ಇಲ್ಲಿ ಭರತ ಮುನಿ ಅಂತಕ್ಕಂಥವ್ರು ಬರೀತಾರೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಹತ್ತನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅತಿ ಪ್ರಾಚೀನ ವೇದವಾಗಿದೆಯಪ್ಪ ಅಂದ್ರೆ ಇಲ್ಲಿ ಋಗ್ವೇದ ಅಂತಕ್ಕಂಥದ್ದು ಅತಿ ಪ್ರಾಚೀನವಾಗಿರ್ತಕ್ಕಂಥ ವೇದ ಆಗಿರ್ತಕ್ಕಂಥದ್ದು, ಅತಿ ಹಳೆಯದಾಗಿರ್ತಕ್ಕಂಥ ವೇದ ಆಗಿರ್ತಕ್ಕಂಥದ್ದು, ಮತ್ತು ಒಂದು ಪ್ರಥಮ ವೇದ ಕೂಡ ಈ ಋಗ್ವೇದ ಆಗಿರ್ತಕ್ಕಂಥದ್ದು ನೋಡಿ. ಈ ವೇದಗಳ ಬಗ್ಗೆ ಒಂದು ಅಂಕದ ಪ್ರಶ್ನೆ ಹೆಚ್ಚು ಬಾರಿ ಕೇಳಿರ್ತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ಎಲ್ಲವನ್ನ ಕೂಡ ನೋಡ್ತಕ್ಕಂಥ ಪ್ರಯತ್ನ ಇರಲಿ. ಈ ವೇದಗಳ ಬಗ್ಗೆನೇ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಇರ್ತಕ್ಕಂಥದ್ದು, ಒಂದ್ಸಾರಿ ಚೆಕ್ ಮಾಡಿ. ನೆಕ್ಸ್ಟ್, 11ನೆಯ ಪ್ರಶ್ನೆ, ಪ್ರಖ್ಯಾತ ಗಾಯತ್ರಿ ಮಂತ್ರವು ಯಾವ ವೇದದಲ್ಲಿ ಕಾಣಿಸುತ್ತದೆ ನೋಡಿ. ಯಾವ ವೇದದಲ್ಲಿ ಕಾಣಿಸುತ್ತದೆಯಪ್ಪ ಅಂದ್ರೆ ಇದು ಋಗ್ವೇದದಲ್ಲಿ ಕಾಣತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, 12ನೆಯ ಪ್ರಶ್ನೆ, ಋಗ್ವೇದ ಧರ್ಮದ ವಿಶಿಷ್ಟ ಲಕ್ಷಣ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಪ್ರಕೃತಿ ಆರಾಧನೆ ಅಂತಕ್ಕಂಥದ್ದು ಋಗ್ವೇದ ಧರ್ಮದ ಒಂದು ವಿಶಿಷ್ಟ ಲಕ್ಷಣ ಆಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, 13ನೆಯ ಪ್ರಶ್ನೆ, ಋಗ್ವೇದಗಳ ಕಾಲದಲ್ಲಿ ರಾಜ್ಯವನ್ನು ಏನೆಂದು ಕರೆಯುತ್ತಿದ್ದರು ನೋಡಿ. ರಾಜ್ಯಗಳನ್ನ ರಾಷ್ಟ್ರ ಅಂತೇಳಿ ಕರಿತಾ ಇದ್ರು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ಯಾವ ವೇದ ಮಹತ್ವವಾಗಿದೆಯಪ್ಪ ಅಂದ್ರೆ ಇಲ್ಲಿ ಸಾಮವೇದ ಅಂತಕ್ಕಂಥದ್ದು ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವೇದ ಆಗಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ವೇದ ಕಾಲದ ಸ್ತ್ರೀಯ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿಲ್ಲ ನೋಡಿ. ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಇಲ್ಲಿ ಸ್ತ್ರೀಯರಿಗೆ ವೇದಾಭ್ಯಾಸ ಮಾಡಲು ಅನುಮತಿ ಕೊಡುವುದು ಅಂತಕ್ಕಂಥದ್ದು ಸರಿಯಾಗಿಲ್ಲ. ವೇದಗಳ ಕಾಲದಲ್ಲಿ ಸ್ತ್ರೀಯರಿಗೆ ಯಾವುದೇ ರೀತಿಯ ಒಂದು ವೇದಗಳ ಅಭ್ಯಾಸ ಮಾಡಲು ಅನುಮತಿ ಇರುವುದಿಲ್ಲ. ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ 16ನೆಯ ಪ್ರಶ್ನೆ, ಅಜೀವಕ ಪಂಥವನ್ನು ಸ್ಥಾಪಿಸಿದವರು ಯಾರು ನೋಡಿ.
ಈ ಅಜೀವಕ ಪಂಥವನ್ನ ಇಲ್ಲಿ ಗೋಸಾಲೆ ಮಸ್ಕರಿ ಪುತ್ರ ಅಂತಕ್ಕಂಥವ್ರು ಸ್ಥಾಪನೆ ಮಾಡ್ತಾರೆ ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳನ್ನು ಒಂದೇ ಸ್ಥಳದಲ್ಲಿ ಪ್ರತಿನಿಧಿಸುವ ಗುಹೆ ಯಾವುದು ನೋಡಿ. ಯಾವ ಗುಹೆಯಲ್ಲಿ ಪ್ರತಿನಿಧಿಸುತ್ತದೆಯಪ್ಪ ಅಂದ್ರೆ ಇಲ್ಲಿ ಎಲ್ಲೋರ ಗುಹೆ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 18ನೇ ಪ್ರಶ್ನೆ, ಪ್ರಸಿದ್ಧ ಅಂಗಕೋರ ವಾಟ ಕೆಳಗಿನ ಯಾವ ಆಗ್ನೇಯ ಏಷ್ಯಾದ ದೇಶದಲ್ಲಿ ನೆಲೆಗೊಂಡಿದೆ ನೋಡಿ. ಇದು ಯಾವ ದೇಶದಲ್ಲಿ ನೆಲೆಗೊಂಡಿದೆಯಪ್ಪ ಅಂದ್ರೆ ಕಾಂಬೋಡಿಯಾ ದೇಶದಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಜಗತ್ ಪ್ರಸಿದ್ಧ ಅಜಂತ ಗುಹೆಗಳು ಯಾವ ರಾಜ್ಯದಲ್ಲಿವೆಯಪ್ಪ ಅಂದ್ರೆ ಇವು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 20ನೇ ಪ್ರಶ್ನೆ, ಜೈನ್ ಧರ್ಮದ ಕೊನೆಯ ತೀರ್ಥಂಕರು ಯಾರಪ್ಪ ಅಂದ್ರೆ ಇಲ್ಲಿ ಮಹಾವೀರರು ಕೊನೆಯ ತೀರ್ಥಂಕರು ಆಗಿರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. 21ನೇ ಪ್ರಶ್ನೆ, ತ್ರಿರತ್ನಗಳ ಬಗ್ಗೆ ಒತ್ತು ನೀಡಿದವರು ಯಾರಪ್ಪ ಅಂದ್ರೆ ಇಲ್ಲಿ ಮಹಾವೀರ ಈ ತ್ರಿರತ್ನಗಳ ಬಗ್ಗೆ ಒತ್ತನ್ನ ನೀಡ್ತಾರೆ ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ವರ್ಧಮಾನ ಮಹಾವೀರನು ಜನಿಸಿರ್ತಕ್ಕಂಥ ಒಂದು ಸ್ಥಳ ಯಾವುದಪ್ಪ ಅಂದ್ರೆ ಇಲ್ಲಿ ಕುಂಡಲ ಗ್ರಾಮದಲ್ಲಿ ಜನನ ತಾಳ್ತಾರೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಜೈನ ಧರ್ಮವನ್ನು ಕರ್ನಾಟಕದಲ್ಲಿ ಪ್ರಚಾರ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆಯಪ್ಪ ಅಂದ್ರೆ ಇಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ಸಲ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 25ನೇ ಪ್ರಶ್ನೆ, ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿ ಗೋಮಟೇಶ್ವರನಿಗೆ ಮಹಾಮಸ್ತಾಭಿಷೇಕ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆಯಪ್ಪ ಅಂದ್ರೆ ಇಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೀತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಬಸದಿ ಧಾರ್ಮಿಕ ಶಬ್ದವು ಯಾರೊಂದಿಗೆ ನಂಟನ್ನ ಹೊಂದಿದೆಯಪ್ಪ ಅಂದ್ರೆ ಇಲ್ಲಿ ಜೈನ ಧರ್ಮದೊಂದಿಗೆ ನಂಟನ್ನ ಹೊಂದಿರತಕ್ಕಂಥ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 27ನೇ ಪ್ರಶ್ನೆ, ಕರ್ನಾಟಕದ ಕೆಳಗಿನ ಸ್ಥಳಗಳಲ್ಲಿ ಬಾಹುಬಲಿ ಪ್ರತಿಮೆ ಇರುವುದಿಲ್ಲ ನೋಡಿ. ಕರ್ನಾಟಕದ ಯಾವ ಸ್ಥಳದಲ್ಲಿ ಬಾಹುಬಲಿಯ ಒಂದು ಪ್ರತಿಮೆ ಇರುವುದಿಲ್ಲಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಮೇಲುಕೋಟೆಯಲ್ಲಿ ಇರುವುದಿಲ್ಲ, ಇಲ್ಲಿ ಶ್ರವಣ ಬೆಳಗೊಳದಲ್ಲಿ ಕಂಡು ಬರುತ್ತದೆ ಮತ್ತು ಧರ್ಮಸ್ಥಳ ಮತ್ತು ಕಾರ್ಕಳದಲ್ಲಿ ಕೂಡ ಬಾಹುಬಲಿ ಪ್ರತಿಮೆ ಇರತಕ್ಕಂಥದ್ದು. ಆದರೆ ಮೇಲುಕೋಟೆಯಲ್ಲಿ ಇರುವುದಿಲ್ಲ. ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 28ನೇ ಪ್ರಶ್ನೆ, ಜೈನ ಮತ್ತು ಬೌದ್ಧ ಧರ್ಮಗಳು ಯಾವುದಕ್ಕೆ ಒತ್ತನ್ನ ನೀಡಿದವಪ್ಪ ಅಂದ್ರೆ ಇಲ್ಲಿ ಅಹಿಂಸೆಗೆ ಒತ್ತನ್ನ ನೀಡಿರ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ 29ನೇ ಪ್ರಶ್ನೆ, ಮಸ್ಕಿ ಶಾಸನವನ್ನ ಕಂಡು ಹಿಡಿದವರು ಯಾರಪ್ಪ ಅಂದ್ರೆ ಇಲ್ಲಿ ಸಿ ಬೆಡನ್ ಅಂತಕ್ಕಂಥವ್ರು ಈ ಶಾಸನವನ್ನ ಪತ್ತೆ ಹಚ್ತಾರೆ ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕೊನೆಯ 30ನೇ ಪ್ರಶ್ನೆ ನೋಡಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ವಿಡಿಯೋ ನೋಡ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಸ್ನೇಹಿತರೆ. ಇತಿಹಾಸದಲ್ಲಿ ಇದು 3ನೇ ವಿಡಿಯೋ ಆಗಿರ್ತದೆ. ಹಿಂದಿನ 2 ವಿಡಿಯೋಗಳನ್ನು ನೋಡದೇ ಇದ್ರೆ ಒಂದ್ಸಾರಿ ಚೆಕ್ ಮಾಡಿ ಇತಿಹಾಸವನ್ನು ಕಂಪ್ಲೀಟ್ ಆಗಿ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಡೈಲಿ ಕೂಡ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಆದ್ದರಿಂದ ಸಬ್ಸ್ಕ್ರೈಬನ್ನು ಕೂಡ ಮಾಡ್ಕೊಳ್ಳಿ ನೋಡಿ. ಜೈನ ಧರ್ಮದ ನಿಜವಾದ ಸಂಸ್ಥಾಪಕ ಯಾರು ಅಂತೇಳಿ ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ.